ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಕಂಠ ಆರೋಸ್ ವಿತ್ ನಿಖಿತಾ. ಇವತ್ತಿನ ಟಾಪಿಕ್ ನೆಕ್ಸ್ಟ್ 48 ಅವರ್ಸ್ ಟ್ಯಾರೋ. 48 ಅವರ್ಸ್ ಟ್ಯಾರೋ. ಓಕೆ, 48 ಅವರ್ಸ್ ಒಳಗೆ ನಿಮ್ಮ ಒಂದು ರಿಲೇಷನ್ಶಿಪ್ ಒಳಗೆ ಏನು ಆಗಬಹುದು ಅಂತ ನೋಡೋಣ. ಇಷ್ಟು ದಿನ ಭಾವನೆಗಳನ್ನ ನೋಡಿದ್ರಿ, ಯೋಚನೆಯನ್ನು ನೋಡಿದ್ರಿ, ಅದನ್ನು ನೋಡೋಣ. ಫಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಇಬ್ಬರ ಜೀವನದೊಳಗೆ ನೆಕ್ಸ್ಟ್ 48 ಅವರ್ಸ್ ಏನು ಆಗಬಹುದು, ಏನು ಸನ್ನಿವೇಶಗಳು ಬರಬಹುದು ಅಂತ ನೋಡೋಣ ಅಂತ. ಓಕೆ, ಸೊ ಯಾವ ವ್ಯಕ್ತಿ ಜೊತೆಗೆ ನೀವು ರಿಲೇಷನ್ಶಿಪ್ ಬಗ್ಗೆ ರೀಡಿಂಗ್ ನೋಡ್ತಿದ್ದೀರಿ, ನೆಕ್ಸ್ಟ್ 48 ಅವರ್ಸ್ ಇವ್ರ ಜೊತೆಗೆ ಏನು ಆಗ್ಬೋದು ಅಂತ ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೊಳ್ರಿ. ಡೀಪ್ ಬ್ರೀದ್ ಮಾಡಿರಿ. 3 ಸಲ ಡೀಪ್ ಬ್ರೀದ್ ಮಾಡಿ ಎನರ್ಜಿನ ಇಲ್ಲಿ ಅಲೈನ್ ಮಾಡ್ಕೊಳ್ರಿ. ಓಕೆ, ಸುಮ್ಮನೆ ನೋಡಕ್ಕೆ ಕುಂದ್ರಬೇಡ್ರಿ, ಹಂಗೆ ರ್ಯಾಂಡಮ್ಲಿ ಎಂಟರ್ಟೈನ್ಮೆಂಟ್ ಅಲ್ಲ ಇದು. ಸೊ ಆ ವ್ಯಕ್ತಿದು ಫೋಟೋಸ್ ಇದೆ ನೋಡ್ರಿ, ಕಣ್ಣು ಮುಚ್ಚ್ರಿ. ನೀವಿಬ್ಬರು ಚೆನ್ನಾಗಿರೋ ಜೊತೆಗೆ ಕಳೆದಿದ್ದ ಕ್ಷಣಗಳನ್ನು, ಖುಷಿಯಾಗಿದ್ದ ಕ್ಷಣಗಳನ್ನು ನೆನೆಸ್ಕೊಂಡ್ರಿ. ನೆಕ್ಸ್ಟ್ 48 ಅವರ್ಸ್ ಒಳಗೆ ನಿಮಗೆ ಏನು ಆಗಬೇಕು ಅಂತ ಐತಲ್ಲ, ಅದು ಸಾಧ್ಯ ಆದಷ್ಟು ಒಂದು ಡಿಟೇಲ್ ಆಗಿ ಅದನ್ನು ಯೋಚನೆ ಮಾಡಿರಿ. ನನಗೆ ಕಾರ್ಡ್ಸ್ ತೆಗೆದ್ರೊಳಗಲ್ಲ. ಸೊ ಯೂಟ್ಯೂಬಿಗೆ ಹೋಗಿ ನಿಖಿತಾ ಟ್ಯಾರೋ ರೀಡಿಂಗ್, ವೇಕನ್ ಟ್ಯಾರೋ ವಿತ್ ನಿಖಿತಾ, ಕನ್ನಡ ಟ್ಯಾರೋ ರೀಡಿಂಗ್, ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ನಡ ಅಂತ ನೀವು ಹುಡುಕಿದ್ರೆ ನನ್ನ ರೀಡಿಂಗ್ಸಲ್ಲೇ ನಿಮಗೆ ಸಿಗ್ತಾವೆ. ದಿಸ್ ಈಸ್ ಅ ಕಲೆಕ್ಟಿವ್ ಟ್ಯಾರೋ. ಓಕೆ, ಆ್ಯಂಡ್ ಟೈಮ್ಲೆಸ್ ಟ್ಯಾರೋ. ಜೆಂಡರ್ ಬೇಸ್ ಇಲ್ಲ ಇಲ್ಲಿ, ಎಲ್ಲರಿಗಾಗಿನೂ. ದಿಸ್ ಈಸ್ ಆಲ್ ಜೋಡ್ಯಾಕ್ ಸೈನ್ಸ್ ಟ್ಯಾರೋ. ಎಲ್ಲ ರಾಶಿಗಳು ಇದರೊಳಗೆ ಕವರ್ ಆಗ್ತದೆ. ಸೊ ನೆಕ್ಸ್ಟ್ 48 ಅವರ್ಸ್ ಒಳಗೆ ನಿಮ್ಮ ಇಬ್ಬರ ರಿಲೇಷನ್ಶಿಪ್ ಒಳಗೆ ಏನು ಆಗಬಹುದು ಅಥವಾ ಏನು ಬರಬಹುದು ನೋಡೋಣ. ಕರೇಜ್, ಕಂಪ್ಯಾರಿಸನ್, ದ ಮಾಸ್ಟರ್, ಪ್ಲೇಫುಲ್ನೆಸ್, ಬರ್ಡನ್, ಹಾರ್ಮೋನಿ. ಕೆಲವೊಂದಿಲ್ಲೇ ನಾನು ಮೇಜರ್ ಅರ್ಕಾನ ನೋಡ್ರಿ. 1 2 3 4 ಮೇಜರ್ ಅರ್ಕಾನ. ಅಂದ್ರೆ ಒಂದು ಮೇಜರ್ ಶಿಫ್ಟ್ ನಿಮ್ಮ ಜೀವನದೊಳಗೆ ನೆಕ್ಸ್ಟ್ 48 ಅವರ್ಸ್ ಒಳಗೆ ಬರುವಂಥ ಸಾಧ್ಯತೆಗಳು ಭಾಳ ಕಾಣ್ತಾ ಐತೆ ಇಲ್ಲೇ. ಸೊ ಓವರಾಲ್ ಆಗಿ ನೀವು ನೆಕ್ಸ್ಟ್ 48 ಅವರ್ಸ್ ಒಳಗೆ ಓವರಲ್ ಎನರ್ಜಿ ಏನೈತಲ್ಲ, ಅದು ಎಲ್ಲಿ ಹೆಂಗಿರ್ತೈತಂದ್ರೆ ಬಚ್ಚಿಟ್ಕೊಳೋ ಅಂಥದ್ದು, ಬಿಟ್ಟು ಕೊಡ್ಲಾರ್ದಂಥದ್ದು, ಸ್ವಲ್ಪ ಜಿಪುಣ್ತನ ಮಾಡುವಂಥದ್ದು ಎನರ್ಜಿ ಇರ್ತೈತೆ ನೋಡ್ರಿ. ಅದು ಭಾವನೆ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ನೀವು ಮಾತಾಡೋದಾಗಿರ್ಬೋದು, ಸ್ವಲ್ಪ ನೀವೇನೋ ಹಿಡಿದು ಓಪನ್ ಅಪ್ ಆಗಿ ನೀವು ಹೇಳಂಗಿಲ್ಲ, ಆ ಟೈಪ್ ಒಂದು ಎನರ್ಜಿ ಇಲ್ಲೇ ನಿಮ್ಮದು ಕಾಣ್ತಾ ಐತಿ ಓವರಾಲ್ ಆಗಿ. ಓಕೆ, ಸೊ ನೆಕ್ಸ್ಟ್ 48 ಅವರ್ಸ್ ಒಳಗೆ ಇಲ್ಲಿ ಏನು ಬರ್ತಾ ಐತಿ ಅಂತ ನೋಡೋಣ ಅಂತ. ನಿಮ್ಮಿಬ್ಬರ ಮಧ್ಯೆ ಏನಾದರೂ ಮನಸ್ತಾಪಗಳಾಗಿದ್ರೆ, ನಿಮ್ಮಿಬ್ಬರ ಮಧ್ಯೆ ಏನಾದರೂ ಮನಸ್ಸು ನೋವಾಗಿದ್ರೆ, ಅಥವಾ ಒಬ್ರಿಗೊಬ್ರು ಏನೋ ಹೇಳ್ಕೊಳ್ಳಾರ್ದಂಗಿದ್ರೆ, ಏನಾದ್ರು ಕಷ್ಟ ಇದ್ರೆ, ಮನಸ್ಪಿಚ್ ಏನೋ, ಯಾಕಂದ್ರೆ ಇನ್ನೂ ಐತದು, ಅದು ಅಷ್ಟು ಬೇಡ ಧೈರ್ಯ ಮಾಡ್ತೀರಿ, ಹೇಳೋಕ್ಕಾಗಿ ಧೈರ್ಯ ಮಾಡ್ತೀರಿ. ಅಥವಾ ಒಂದು ಹೆಜ್ಜೆ ಮುಂದೆ ಇಡಬೇಕು. ನನಗೆ ಈ ನಮ್ಮ ರಿಲೇಷನ್ಶಿಪ್ ಒಳಗೆ ಹಿಂಗೆ ಅನ್ನಿಸ್ತಾ ಐತಿ, ಹಿಂಗಿದ್ರೆ ನಾವು ಚೆನ್ನಾಗಿರ್ತೇವೆ, ಇದು ಯಾಕೋ ಕಿರಿಕಿರಿ ಮಾಡ್ತಾ ಐತಿ, ಅದನ್ನು ಹೇಳಕ್ಕೆ ಭಾಳ ವರ್ಷ ತೊಗೊಂಡಿರೋ ಅನಿಸುತ್ತೆ. ನಿಮ್ಮ ಒಂದು ಎಕ್ಸ್ಪ್ರೆಸ್ ಮಾಡಿ, ಈಗೂ ಹೆದರ್ಕೊಂತ ಅಷ್ಟು ಹೇಳಲ್ಲ, ಬಟ್ ಒಂದು ಪ್ರಯತ್ನ ಅಂತ ಮಾಡ್ತೀರಿ. ಓಕೆ, ಪ್ರಯತ್ನ ಅಂದ್ರೆ 100% ನೀವು ನೆಕ್ಸ್ಟ್ 48 ಒಳಗೆ ಮಾಡೋದು ಅಂತಲ್ಲಿ ಕಾಣ್ತಾ ಐತಿ. ಅದು ಏನು ಬೇಕಾದ ಪರಿಸ್ಥಿತಿ ಇರಲಿ, ನೀವು ಅದನ್ನು ಎದುರಿಸಿರಿ, ಅದನ್ನು ನೀವು ಹ್ಯಾಂಡಲ್ ಮಾಡೋದು ಕಲ್ತಿರಿ, ಇಲ್ಲ ಅನ್ನಂಗಿಲ್ಲ. ಬಟ್ ಈಗ ಅದನ್ನು ನಿಮ್ಮ ರಿಲೇಷನ್ಶಿಪ್ ನಿಮ್ಮ ವ್ಯಕ್ತಿಗೆ ಹೇಳ್ಬೇಕಲ್ಲ, ಎಕ್ಸ್ಪ್ರೆಸ್ ಮಾಡ್ಬೇಕಲ್ಲ. ಅದಕ್ಕೆ ಒಂದು ಅವ್ರು ಮಾಡ್ಬೋದು, ನೀವು ಮಾಡ್ಬೋದು. ಓಕೆ, ಇದು ಒಂದು ನೀವು ನಿಮ್ಮ 48 ಅವರ್ಸ್ ಒಳಗೆ ನಿಮ್ಮ ರಿಲೇಷನ್ಶಿಪ್ ಒಳಗೆ ನೀವು ಕಂಡು ಬರೋದಂಥ ಒಂದು ಸಂಗತಿ ಅಂತ ಹೇಳ್ಬೋದು. ಕಂಪ್ಯಾರಿಸನ್ ಏನಾದ್ರು ಮಾಡ್ತಿದ್ರಿ, ಬೇರೆ ಜೊತೆಗೆ ನಿಮ್ಮನ್ನು ಕಂಪೇರ್ ಮಾಡ್ತಿದ್ರು ಆ ವ್ಯಕ್ತಿ, ಅಥವಾ ನೀವು ಬೇರೆ ಜೊತೆಗೆ ನಿಮ್ಮ ವ್ಯಕ್ತಿನ ನೀವು ಕಂಪೇರ್ ಮಾಡ್ಕೊತಿದ್ರಿ, ನಿಮ್ಮ ರಿಲೇಷನ್ಶಿಪ್ನ ಬೇರೆಯವ್ರ ಜೊತೆಗೆ ಹೋಲಿಸ್ಕೊತಿದ್ರಿ, ಆ ಹೋಲಿಸ್ಕೊಳೋದ್ರಿಂದ ನಿಮ್ಮ ಒಂದು ರಿಲೇಷನ್ಶಿಪ್ಪಿಗೆ ಆ್ಯಕ್ಚುಲಿ ಅದು ನಿಮಗೆ ಕಷ್ಟ ಆಗಿತ್ತು, ಅದು ಅರ್ಥ ಆಕತಿ. ಆ ಕಂಪ್ಯಾರಿಸನ್ ಮಾಡೋದು, ಹೋಲಿಸ್ಕೊಳೋದು, ಒಬ್ಬರು ಎಲ್ಲರೂ ಒಂದೊಂದು ರೀತಿ ಇರಲ್ಲ, ಅಥವಾ ನಿಮ್ಮನ್ನು ನೀವು ಒಬ್ರಿಗೊಬ್ರು ಹೋಲಿಸ್ಕೊತಿದ್ರಿ, ಅದೂ ಇಂಪಾರ್ಟೆಂಟ್ ಇಲ್ಲಿ. ನಾ ಹಿಂಗದನಿ, ನೀ ಯಾಕೆ ಹಿಂಗದಿ, ನಾನು ಇಷ್ಟೊಂದು ಅರ್ಥ ಮಾಡ್ಕೊಂಡು ನೀ ಯಾಕೆ ನನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ, ನಾನು ಇಷ್ಟೆಲ್ಲ ನೀನು ಕೇರ್ ಮಾಡ್ತೇನೆ, ನೀ ನನಗೆ ಯಾಕೆ ಕಣ್ಣು ಕಾಣ್ತಾವ ಇಲ್ಲಿ ನಿನಗೆ,
ಕಿವಿ ಕೇಳ್ದು ಮನಸ್ಸಾಯ್ತು ಏನಾರೋ ಇಷ್ಟೆಲ್ಲ ನಿಮ್ಗೆ ಅನಿಸ್ತಿತ್ತಂದ್ರೆ ಯಾಕಂದ್ರೆ ಇಲ್ಲಿ ನೋಡ್ರಿ ಅಂದ್ರೆ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೊತಿದ್ರಿ. ಯಾಕಂದ್ರೆ ನೀವಿರಂಗೆ ಅವ್ರಿರ್ಬೇಕು, ಅವ್ರಿರಂಗೆ ನೀವು ಇರ್ಬೇಕಂತ ರೂಲ್ಸ್ ಇರಲ್ಲ ಎಲ್ಲೋ. ಈ ಕಂಪ್ಯಾರಿಸನ್ದು ಒಂದು ಕಟ್ಟಳೆನ ನೀವು ಕಟ್ ಮಾಡ್ತೀರಿ. ಆದರೂ ಅದನ್ನು ನೀವು ಇಲ್ಲಿ ಸ್ಟೆಪ್ ತೊಗೊತೀರಿ. ನಿಮ್ಮ ಇಬ್ಬರೊಳಗೆ ಯಾರಾದರೂ ಇರ್ಬೋದು, ನೀವು ಇರ್ಬೋದು, ಅವರು ಇರ್ಬೋದು. ಯಾಕಂದ್ರೆ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಿದ್ದಾನಿಲ್ಲ ನೆಕ್ಸ್ಟ್ 48 hours ಒಳಗೆ. ಅದಕ್ಕೊಂದು ಧೈರ್ಯ ಮಾಡ್ತೀರಿ, ಅದಕ್ಕೊಂದು ಸಿಟ್ಟಿಂದ ಹೇಳ್ತೀರಿ, ಅಥವಾ ಒಂದು ಅಥಾರಿಟಿಯಿಂದ ಅದನ್ನು ಹೇಳ್ತೀರಿ. ಅವ್ರು ಹೇಳ್ಬೋದು, ನೀವು ಹೇಳ್ಬೋದು. ಇದೊಂದು ಚೇಂಜಸ್ ನಿಮ್ಮ ಈ ಒಂದು ನೆಕ್ಸ್ಟ್ 48 hours ಒಳಗೆ ಕಾಣುವಂಥ ಸಾಧ್ಯತೆ ಭಾಳ ಐತಿಲ್ಲ. ಅದು ಒಂದು ಬಿಗ್ ಚೇಂಜಸ್ ನಿಮ್ಮ ಜೀವನದಾಗ, ಭಾಳ ದೊಡ್ಡ ಚೇಂಜಸ್ ಬರ್ತದವು. ರೆಸ್ಪಾನ್ಸಿಬಿಲಿಟಿ ಇರುವಂಥ ಚೇಂಜಸ್ ಬರ್ತದವು. ಸೊ ಇಷ್ಟೆಲ್ಲ ಮಾತಾಡ್ತಿದ್ದೀರಿ, ಎಲ್ಲ ಹೇಳ್ಕೊತಿದ್ದು 100% ಅದು ಒಂದು ಚೇಂಜಸ್ ಆಗಲೇಬೇಕು. ದಟ್ ಈಸ್ ಅ ಗುಡ್. ಅಂದ್ರೆ ಲೈಫ್ ಟರ್ನಿಂಗ್ ಪಾಯಿಂಟ್ಸ್ ಇದೆ ನಿಮ್ಮಿಬ್ಬರದ್ದು ಜೀವನದ್ದು ನೆಕ್ಸ್ಟ್ 48 hours. ನೀವು ಯಾವತ್ತು ನೋಡ್ತಿರಲ್ಲ ಅಲ್ಲಿಂದ 48 hours 48 ತಾಸು ಅಲ್ಲಿಂದ ತಿಳ್ಕೊಡ್ರಿ. ಓಕೆ. ಸೊ ಅಗೇನ್ ಇಲ್ಲಿ ನೋಡ್ರಿ ಮಾಸ್ಟರ್ ಆ್ಯಂಡ್ ಹಾರ್ಮೋನಿ ಬಂದೈತಿ. ಸೊ ಬ್ಯೂಟಿಫುಲ್. ಆಫ್ಟರ್ ಆಲ್ ದಿಸ್ ಇದೆಲ್ಲ ಆಗಿದ್ಮೇಲೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳಕ್ಕೆ ಇದನ್ನು ಟ್ರೈ ಮಾಡ್ತೀರಿ. ಮೆಚುರಿಟಿ ಲೆವೆಲ್ ಜಾಸ್ತಿ ಆಕತಿ ಈ ರಿಲೇಷನ್ಶಿಪ್ ಒಳಗೆ. ಒಂದು ಅರ್ಥ ಮಾಡ್ಕೊಳೋ ಶಕ್ತಿ, ಹಾರ್ಮೋನಿ ಅಂತ ಕರಿತೀವಲ್ಲ, ಒಂದು ಪ್ರೀತಿಯ ಸಂಬಂಧ ಅಂತ ಅನ್ಬೋದು ನೀವು. ಪ್ರೀತಿಯಿಂದ ಅರ್ಥ ಮಾಡ್ಕೊಳೋದೆ ಎಷ್ಟು, ಅದಕ್ಕೆ ಹಾರ್ಮೋನಿ ಅಂದರೆ ಅರ್ಥ ಮಾಡ್ಕೊಳೋದು ಅಂತ ತಿಳ್ಕೊಂಡ್ರೆ. ಮನಸ್ಸಿಂದ ಅಂದರೆ ವಿಲ್ಲಿಂಗ್ಲಿ ಅದ, ಹಂಗೆ ಕಾಟಾಚಾರಕ್ಕಂತಲ್ಲ, ವಿಲ್ಲಿಂಗ್ಲಿ ನೀವು ಅರ್ಥ ಮಾಡ್ಕೊಳೋಂಥ ಸಾಧ್ಯತೆಗಳು ಇಲ್ಲದವು. ಓಕೆ. ಸೊ ಟ್ಯಾರೋದಿಂದನೂ ಇಲ್ಲೇ ವರ್ಷಜನ್ ಕಾರ್ಡಿಂದ ನೋಡಿದ್ದೆ ನಾನಿಲ್ಲೇ. ಸೊ 1 2 3 4 5 ಇಲ್ಲಿ ಮೇಜರ್ ಅರ್ಕಾನ ಅಂದರೆ ಕಷ್ಟಪಟ್ಟಿದ್ದನ್ನ ಅದನ್ನು ಒಂದು ರೂಲ್ಸ್ ರೆಗ್ಯುಲೇಷನ್ನು ನಿಮ್ದು ಏನಿರ್ತದಲ್ಲ ಅದಕ್ಕೊಂದು ಆಣೆ ಕಟ್ಕೊಂಡಿರ್ತೀರಿ, ಅದನ್ನು ತೆಗಿತೀರಿ, ಅದನ್ನು ಹೊಡಿತೀರಿ. ಸ್ವಲ್ಪ ಕ್ರ್ಯಾಕ್ ಆಕತಿ. ಓಕೆ. ವಿಟ್ ಈಸ್ ಗುಡ್. ಅಲ್ಲಿಂದ ಚೇಂಜಸ್ ಆಕವು. ಚೇಂಜಸ್ಸಿಂದ ಭಾಳ ಚಂದ ನೆಕ್ಸ್ಟ್ 48 hours. ಆಟ್ ದ ಎಂಡ್ ಆಫ್ ದ 48 hours ನಿಮ್ಗೆ 48 ತಾಸು ಮುಗಿಯೋಕೆ ಬಂದತಿ. ನೀವು ಯಾವಾಗ ನೋಡ್ತೀರ ಅಂದ್ರೆ ಅಲ್ಲಿಗೆ ನಿಮ್ಮಿಬ್ಬರೊಳಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಚಲೋ ಆಕತಿ. ಒಂದು ಗುಡ್ ರಿಲೇಷನ್ಶಿಪ್, ಸಮಾಧಾನಕರವಾದಂಥ ಒಂದು ನಿಮ್ಗೆ ಔಟ್ಕಮ್ಮ ಕಾಣುವಂಥ ಸಾಧ್ಯತೆ ಇಲ್ಲ ಭಾಳ ಅದಾವು. ಸೊ ಇಲ್ಲಿ ನೀವು ಚೇಂಜ್ ಅಂತ ಕ್ಲೇಮ್ ಮಾಡಿರಿ, ಕರೇಜ್ ಅಂತ ಕ್ಲೇಮ್ ಮಾಡಿರಿ. ಓಕೆ. ಸೊ ಈಗ ಟ್ಯಾರೋದಿಂದ ಏನು ಬರ್ತದೆ ಅಂತ ನೋಡೋಣ. ನೆಕ್ಸ್ಟ್ 48 hours ಒಳಗೆ ನಿಮ್ಮ ವ್ಯಕ್ತಿಯ ಭಾವನೆಗಳೇನದ ಅಂತ ನೋಡೋಣ. ಇದು ನಿಮ್ಮ ಜೀವನದಾಗ ಬರ್ತಿರೋದು. ಏನು ಯೋಚಿಸ್ತಾರ ನಿಮ್ಮ ಬಗ್ಗೆ, ನೀವು ಅವ್ರ ಬಗ್ಗೆ ಏನು ಯೋಚಿಸ್ತೀರಿ. ಓಕೆ. 2 ಕಾರ್ಡ್ಸ್ ಬಸ್. ಸೊ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾರಂದ್ರೆ ಚಾರಿಟಿನ ರಿವರ್ಸು. ಇಬ್ಬರು ರಿಲೇಷನ್ಶಿಪ್ ಒಳಗೆ ಇಲ್ಲೊಂದು ಸ್ವಲ್ಪ ಏನೋ ಬ್ಲಾಕೇಜಸ್ ಕಾಣ್ತದವು. ಕರಿಯರ್ ಒಳಗೆ ಬ್ಲಾಕೇಜಸ್ ಕಾಣ್ತದವು. ಜೀವನದಾಗ ಮುಂದೆ ಯಾಕೋ ಹೊಂಟಿಲ್ಲ ಅಂತ ಅನ್ನಿಸ್ತಾ ಐತಿ. ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಈ ರಿಲೇಷನ್ಶಿಪ್ ಒಳಗೆ ಏನೋ ಒಂದಿಷ್ಟು ಅಡೆತಡೆಗಳದಾವು, ಅದನ್ನು ಸರಿ ಮಾಡ್ಕೋಬೇಕಂತ ಯೋಚನೆ ಮಾಡ್ತಾರೆ. ನೀವೇನು ಯೋಚನೆ ಮಾಡ್ತೀರಿ ಅಂದ್ರೆ ನೀವು ಸ್ವಲ್ಪ ಪ್ರಾಕ್ಟಿಕಲಿ ಯೋಚನೆ ಮಾಡ್ತೀರಿ, ಸ್ವಲ್ಪ ಮ್ಯಾನಿಪುಲೇಟಿವ್ ಯೋಚನೆ ಮಾಡ್ತೀರಿ ಇದ್ರ ಬಗ್ಗೆ, ಈ ರಿಲೇಷನ್ಶಿಪ್ ಬಗ್ಗೆ. ಸ್ವಲ್ಪ ಕನ್ನಿಂಗ್ನೆಸ್ ಕಾಣ್ತಾ ಐತಿ ನಿಮ್ಮಲ್ಲಿ. ಕನ್ನಿಂಗ್ನೆಸ್ ಅಂದರೆ ಏನೋ ಒಂದು ಜಾಣ್ಮೆ ಉಪಯೋಗಿಸ್ತಾರೆ ಅಂತಾರಲ್ಲ ಮಾತಾಡೋ ಮುಂದೆ, ಹಂಗೆ ಎದುರಿಗಿರೋರಿಗೆ ಅದು ಕೆಟ್ಟ ಅನ್ನಿಸ್ಬೋದು, ಅಥವಾ ಅದೊಂದು ಭಾಳ ಕಟ್ಟುವಾಗಿ ಮಾತಾಡ್ತಾರೆ ಅನ್ಬೋದು. ಬಟ್ ಈ ಸಿಚುವೇಶನಿಗೆ ತಕ್ಕಂಗೆ ನೀವು ಅದನ್ನು ಮಾತಾಡ್ತೀರಿ. ಯಾಕಂದ್ರೆ ಎದುರಿಗಿರೋ ವ್ಯಕ್ತಿಗೂ ಇಲ್ಲೇ ಅಂದರೆ ನಿಮ್ಮ ವ್ಯಕ್ತಿಗೂ ಸ್ವಲ್ಪ ಇಲ್ಲೇ ಸಿಟ್ಟು ಅಗ್ರೆಷನ್ನ ಕಾಣ್ತಾ ಐತಿ. ಸೊ ಪ್ರೀತಿ ವಿಶ್ವಾಸಕ್ಕೇನು ಕೊರತೆ ಇಲ್ಲ ಇಲ್ಲಿ. ಓಕೆ. ಸೊ ಭಾವನೆಗಳ ಪ್ರಕಾರ ನೋಡಿದ್ರೆ ವಿಲ್ ಪವರ್ ಚೆನ್ನಾಗೈತಿ. ನಿಮ್ಮನ್ನೇ ಮ್ಯಾನಿಫೆಸ್ಟ್ ಮಾಡ್ತಾರೆ, ನಿಮ್ಮನ್ನೇನು ಬಿಟ್ಟು ಕೊಡ್ತಾರೆ ಅನ್ನಂಗಿಲ್ಲ. ಬಟ್ ಇಲ್ಲಿ ಕೆಲವೊಂದು ವಿಷಯ ಬರ್ತಾವೆ, ಅದಕ್ಕೆ ಹಂಗೆ ಮಾತಾಡ್ತೀರಿ ಅಂತ ಸಂದರ್ಭಗಳು ಬರ್ತಾವೆ. ಒಂದು ಲಾಜಿಕಲಿ ಇಂಟೆಲಿಜೆಂಟಾಗಿ ನಿಮ್ಮನ್ನು ನೋಡೋಕೆ ಇಷ್ಟಪಡ್ತಾರೆ ನಿಮ್ಮ ವ್ಯಕ್ತಿ. ಓಕೆ. ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾರೆ, ನಿಮ್ಮನ್ನು ಬಿಟ್ಟು ಕೊಡಲ್ಲ. ನೀವು ದೂರ ಇರಲಿ, ಆಗಲಿ, ಸಮೀಪ ಇರ್ರಿ, ಹತ್ತಿರ ಇರ್ರಿ. ಸೊ ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾರೆ. ಓಕೆ. ನೀವು ಅಕಸ್ಮಾತ್ ಸಿಟ್ಟು ಮಾಡ್ಕೊಂಡು ಮಾತಾಡೋದು ಬಿಟ್ಟರೆ ನೀವು ಬಂದು ಮಾತಾಡಿಸ್ಲಿ ಮತ್ತು ಒಳ್ಳೆ ಚೆನ್ನಾಗಾಗಲಿ.
ಓಕೆ. ಸೊ ನಿಮ್ಮಲ್ಲಿ ಏನಂದ್ರೆ ಭಾವನಾತ್ಮಕವಾಗಿ ನಿಮ್ಮಲ್ಲಿ ಸ್ವಲ್ಪ ಮಾತಾಡೋ ಮುಂದೆ ಯೋಚನೆ ಹೆಂಗಿರ್ತದಲ್ಲ, ಎಷ್ಟು ಅಂದ್ರೆ ಹಿಂಗೆ ಖಡಕ್ ಅಂತ ಮಾತಾಡ್ತಾರಲ್ಲ ಹಂಗೆ. ಬಟ್ ಅಲ್ಲಿ ಭಾವನೆಗಳನ್ನು ಬಂದಾಗ ಸ್ವಲ್ಪ ನೀವು ಕೂಗ್ತೀರಿ, ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಾಡ್ತದೆ ನಿಮ್ದು. ಭಾವನಾತ್ಮಕವಾಗಿ ನಾವು ಮಾತಾಡಬೇಕು, ಎಮೋಷನಾಗಿ ಮಾತಾಡಬೇಕು, ಎಮೋಷನಾಗಿ ನಾವು ಅದನ್ನು ತೊಗೋಬೇಕು ಅಂದಾಗ ಇಲ್ಲಿ ಖಡಕ್ಕಾಗಿ ಮಾತಾಡ್ಬಿಡ್ತೀರ. ಓಕೆ, ನಿಮ್ಮ ವ್ಯಕ್ತಿ ಬರ್ತಾರೆ ಮತ್ತೇನೋ ಮಾತಾಡಿಸ್ತಾರೆ, ಉದಾಹರಣೆ ಇದೆ ಮಾತಾಡಿಸ್ತಾರೆ. ಬಟ್ ನೀವು ಅದನ್ನು ಭಾವನಾತ್ಮಕ ಕನೆಕ್ಟ್ ಮಾಡಬೇಕಲ್ಲ. ನಿಮ್ಗೆ ಅನ್ಸಿರ್ತದೆ ನಂಗೆ ಮಾತಾಡಬಾರ್ದಾಗಿತ್ತು, ಸಾರಿ ಹೇಳ್ಬೇಕಲ್ಲ, ಹೋಗ್ಲಿ ಬಿಡು ಅನ್ಬೇಕಲ್ಲ, ಒಂದು ನಗ್ಬೇಕಲ್ಲ, ಓಕೆ ಡನ್. ಬಟ್ ಅಲ್ಲಿ ಏನಾಕತ್ತಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಹಿಂಗೆ ಮಾಡಿಬಿಟ್ರೆ ಹೆಂಗೆ ಆಕತ್ತೋ ಏನೋ, ನನ್ನ ಬಗ್ಗೆ ಹೆಂಗೆ ತಿಳ್ಕೊತಾರೋ ಏನೋ. ಅಲ್ಲಿ ಅಷ್ಟು ಜೋರಿದ್ರೆ, ಅಷ್ಟು ಎಲ್ಲ ಕರೆಕ್ಟ್ ಇದ್ರೆ, ಇಲ್ಲಿ ಒಂದೇ ಸಲಕ್ಕೆ ಹಿಂಗೆ ಅಂದ್ಬಿಟ್ರೆ, ನಾ ಸಾಫ್ಟ್ ಆಗಿಬಿಟ್ರೆ ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಂಬಿಡ್ತಾರೋ ಏನೋ. ನನ್ನ ಬಗ್ಗೆ ಏನು ಅಭಿಪ್ರಾಯ ಬರ್ತೈತೆ ಅನ್ನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ದು ಒಂದು ಸ್ವಲ್ಪ ನಿಮಗಿಲ್ಲೇ ಕಮ್ಮಿ ಕಾಣ್ತಾ ಐತಿ. ಓಕೆ. ಸೊ ಇದು ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರೋದು, ಮತ್ತು ನೀವು ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತೀರಿ ನೆಕ್ಸ್ಟ್ 48 hours ಒಳಗಂತ ಇದು ನೋಡಿ ಆಯ್ತು. ಇನ್ನು ಮೊನಾಲಜಿ ಕಾರ್ಡ್ಸಿಂದ ಒಂದು ಸಲ ನೋಡ್ಬಿಡೋಣಂತೆ ಏನು ಪರಿಸ್ಥಿತಿಗಳು ಏನು ಬರ್ತಾವೆ, ಏನಾರು ಚೇಂಜಸ್ ಬರ್ತಾವ. ಭಾಳ ದಿನದಿಂದ ನಿಮ್ಮಿಬ್ಬರ ನಡುವಿದ್ದು ಮೂಮೆಂಟ್ ಆಗಲಾರ್ದಂಥ ಕೆಲವೊಂದು ಪರಿಸ್ಥಿತಿಗಳು ಹಂಗೆ ನಿಂತಿರ್ತಾವಲ್ಲ, ಅಲ್ಲೇನಾದರೂ ಒಂದಿಷ್ಟು ಮೂಮೆಂಟ್ಸ್ ಬರ್ತದ ಅಂತ ನೋಡೋಣ ಅಂತ ಮೊನಾಲಜಿ ಕಾರ್ಡ್ಸಿಂದ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಎನರ್ಜಿ ಎಕ್ಸ್ಚೇಂಜ್ ಮಾಡಿಕೊಳ್ಳ್ರಿ. ಓಕೆ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿಕೊಳ್ಳ್ರಿ. ಲುಕ್ ಆಟ್ ದ ಬಿಗ್ಗರ್ ಪಿಕ್ಚರ್, ಬಿಲೀವ್ ಇನ್ ದ impossible, your hard work is paying off, luck is on your side, good. It's time to release negativity. ಸೊ ನೆಕ್ಸ್ಟ್ 48 hours ಒಳಗೆ ಏನು ಬರ್ತೈತಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಒಳಗೆ ಅಥವಾ ನಿಮ್ಮ ಜೀವನದೊಳಗೆ ಸಣ್ಣ ಸಣ್ಣ ವಿಷಯಕ್ಕಾಗಿ, ಈಗಂದ್ರೆ ಕ್ಷಣಿಕ ಸುಖ ಅಂತ ಹೇಳ್ತೇವಲ್ಲ, ಈಗ ಸದ್ಯಕ್ಕೆ ಒಂದು ತಿಂಗಳು 2 ತಿಂಗಳು 3 ತಿಂಗಳು ರಿಪೇರಿ ಆಗೋ ಅಂಥದ್ದು ಅಥವಾ ಅಲ್ಲಿಗೆ ಅಷ್ಟು ಒಂದು ಖುಷಿ ಕೊಡುವಂಥದ್ದು ಪರಿಸ್ಥಿತಿಗಳನ್ನ ಬಗ್ಗೆ ವಿಚಾರ ಮಾಡಬೇಡ್ರಿ ಅಂತ ನಿಮಗಿಲ್ಲೇ ಹೇಳ್ತಿದ್ದಾರೆ. ಬಿಗರ್ ಪಿಕ್ಚರ್ ಲಾಂಗ್ ಟರ್ಮ್ ಒಳಗೆ ನಿಮ್ಗದು ಒಂದು ಒಳ್ಳೇದು ಇನ್ವೆಸ್ಟ್ಮೆಂಟ್ ಹೇಳ್ತೀವಲ್ಲ, ಈಗ ಭಾಳ ದಿನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಏನಾಕತಿ, ಶಾರ್ಟ್ ಟರ್ಮ್ ಮಾಡಿದ್ರೆ ಹೆಂಗೆ ಆಕತಿ, ಹಂಗೆ ಜೀವನದಾಗ ನಿಮ್ಮ ಟೈಮ್ ಕೊಡ್ತಿರ್ತೀರಿ, ನಿಮ್ದು ಎಮೋಷನ್ಸನ್ನು ನೀವು ಅಲ್ಲೇ ಹಾಕ್ತಿರ್ತೀರಿ, ಇನ್ವೆಸ್ಟ್ ಮಾಡ್ತಿರ್ತೀರಿ. ಸೊ ಲುಕ್ ಎಟ್ ದ ಬಿಗ್ಗರ್ ಪಿಕ್ಚರ್ ಅಂತ ಬಂದೈತಿ. ಯೋಚನೆ ಮಾಡಿರಿ ಒಂದ್ಸಲ, ಡಿಸಿಷನ್ ಮಾಡೋ ಮುಂದೆ, ಮಾತಾಡೋ ಮುಂದೆ, ನಾ ಮಾತಾಡಿದ್ದ ಅದು ನಿಮಗೆ ಭಾಳ ದಿನ ಈ ರಿಲೇಷನ್ಶಿಪ್ ಬೇಕು ಅಂದಾಗ, ಟೆಂಪ್ರರಿ ಐತೆ ಈ ರಿಲೇಷನ್ಶಿಪ್ಪು ಅಥವಾ ನಿಮ್ದು ಇದು ಪರ್ಮನೆಂಟ್ ಐತೆ ರಿಲೇಷನ್ಶಿಪ್, ಅದನ್ನು ಮ್ಯಾಗೂ ಡಿಪೆಂಡ್ ಆಗುತ್ತೆ. ಓಕೆ. ಪರ್ಮನೆಂಟಾಗಿ ನಂಗೆ ರಿಲೇಷನ್ಶಿಪ್ ಬೇಕಂದಾಗ ವಿಚಾರ ಮಾಡಿ ಮಾತಾಡ್ರಿ. ಲಾಂಗ್ ಟರ್ಮ್ ಮಟ್ಟ ಇದು ಇರಬೇಕಂದಾಗ ಅದ್ರ ಕಡೆ ಯೋಚನೆ ಮಾಡಿರಿ. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಭಾಳ ತಲೆ ಕೆಡಿಸ್ಕೊಬೇಡ್ರಿ. ಓಕೆ. ಕೆಲವೊಬ್ಬರಿಗಿಲ್ಲ ನೀವೇನು ಇಷ್ಟನ್ನ ಕಷ್ಟಪಟ್ಟಿದ್ರಿ ಯಾವ್ದಾರ ಇರುವಲ್ಲ ನಿಮ್ಮ ಜೀವನದಾಗ, ಆ ಕಷ್ಟಪಟ್ಟಿದ್ದಕ್ಕೆ ಒಂದು ಫಲಿತಾಂಶ ಬರುವಂಥ ಟೈಮ್ ಐತಿ. ಯಾಕಂದ್ರೆ ನೋಡಿ, ಲುಕ್ ಎಟ್ ದ ಬಿಗ್ಗರ್ ಪಿಕ್ಚರ್ ಬಂತಿಲ್ಲ, ಬಿಲೀವ್ ಇನ್ ದ ಇಂಪಾಸಿಬಲ್, ಆಗಲ್ಲ ಅಂತ ಅನ್ನುವಂಥವು, ಅಸಾಧ್ಯ ಅಂದ್ಕೊಂಡಿರ್ತಿಲ್ಲ ಅದು ಆಗೇ ಆಕತಿ ಅಂತಂದು ನೀವು ಇಲ್ಲೇ ಬಿಲೀವ್ ಮಾಡುವಂಥ ಒಂದು ಪರಿಸ್ಥಿತಿಗಳು ಬರ್ಬೋದು. ಅಂದ್ರೆ ಹೋಪ್ಸು, ಆಗಲ್ಲ ಅಸಾಧ್ಯ ಅಂದ್ಕೊಂಡ್ಬಿಟ್ಟಿದ್ದೆ, ಆಗ ಸಾಧ್ಯನೇ ಇಲ್ಲ ಅಂದ್ಕೊಂಡಿದ್ದೆ, ಇಲ್ಲ ಯಾಕೋ ಇನ್ನೊಂದು ದಾರಿ ಕಾಣಾಗದಿಲ್ಲ, ಮತ್ತೊಂದು ಬಿಲೀಫ್ ನಿಮ್ಮಲ್ಲೇ ಹುಡ್ತೈತಿ. ಲಕ್ ಈಸ್ ಆನ್ ಯುವರ್ ಸೈಡ್. ಓಕೆ. ಲಕ್ ಈಸ್ ಆನ್ ಯುವರ್ ಸೈಡ್ ಅಂತ ಮಾಡಿರಿ, ಬಿಲೀವ್ ಇನ್ ಇಂಪಾಸಿಬಲ್ ಮಾಡಿರಿ. ಯಾರ್ಯಾರು ಕಷ್ಟಪಟ್ಟಿದ್ರಿ ಅದಕ್ಕೆ ಹಾರ್ಡ್ ವರ್ಕ್ ಇಸ್ ಪೇಯಿಂಗ್ ಆಫ್ ಅಂತ ಮಾಡ್ಬೋದು. ಲುಕ್ ಅಟ್ ದ ಬಿಗರ್ ಪಿಕ್ಚರ್, ಎಸ್ ಐ ಆಮ್ ಲುಕಿಂಗ್ ಅಟ್ ದ ಬಿಗರ್ ಪಿಕ್ಚರ್, ನನಗೆ ಲಾಂಗ್ ಟರ್ಮ್ ಒಳಗೆ ನನಗೆ ಒಳ್ಳೇದಾಗಬೇಕು ಅನ್ನೋರು ಅದನ್ನು ಮಾಡ್ಬೋದು. ಸೊ ನಿಮ್ಮ ಪರಿಸ್ಥಿತಿಗೆ ನಿಮ್ಗೆ ಇದನ್ನೆಲ್ಲೇ ಕ್ಲೇಮ್ ಮಾಡಿಕೊಳ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಓಕೆ. ಸೊ ಇಲ್ಲೇ ಏಂಜಲಿಕ್ ಕಾರ್ಡ್ಸಿಂದ ನಿಮ್ಗೆ ಏನು ಬರ್ತೈತಿ ಅಂತ ನೋಡುವ. ಕಾರ್ಮಿಕ್ ಬಗ್ಗೆ ಕೇಳಿದ್ರಿ ಭಾಳ ಜನ. ಕಾರ್ಮಿಕ್ ನಮ್ಗೆ ಅಲೈನ್ಮೆಂಟ್ ಮಾಡಿಕೊಡ್ರಿ ಹೆಂಗಂತಂದು, ಡೇಟ್ ಆಫ್ ಬರ್ತ್ ಇದ್ದವ್ರಿಗೆ ಅಷ್ಟೇ ಇರ್ತೈತಿ, ಅದಕ್ಕೆ ಪ್ರೈಸ್ ಇರ್ತೈತಿ. ಸೊ ನಿಮ್ಮದು 4 ಥರದ ಕರ್ಮ ಇರ್ತಾವೆ ಅಂದ್ರೆ ನಮ್ಮ ಜೀವನದೊಳಗೆ ಸದ್ಯಕ್ಕೆ. ಅವು 4 ಕರ್ಮಗಳನ್ನು ನಾವು ಹೆಂಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು, ಅವು ಕರ್ಮ ಇಂಬ್ಯಾಲೆನ್ಸ್ ಆಗ್ಯಾವೋ, ನಾವು ಕರೆಕ್ಟ್ ದಾರಿ ಒಳಗದವೋ, ನಮ್ಗೆ ಯಾಕೆ ಇಷ್ಟು ಕಷ್ಟಗಳು ಬರ್ತದೆ, ಯಾಕಂದರೆ ನಾವೆಲ್ಲ ತೊಗೊಂಬಂದಿದ್ದೇ ಇರ್ತವೆ, ಯಾವೂ ಈಗಿಂದಲ್ಲ. ಓಕೆ. ಸೊ ಈಗ ಮಾಡಿದ್ದನ್ನ ಮುಂದೆ ಇವೆಲ್ಲ ಏನೇ ಹೇಳಿ ಕೇಳಿ ಟ್ಯಾರೋ ರೀಡಿಂಗ್ ತೊಗೊಂಡು ಅಥವಾ ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೆಲವೊಂದು ಸಲ ನಮ್ಮ ಪರಿಹಾರ ಅಂದರೆ ಅದಕ್ಕೆ ಸರಿ ಆಗಿರಲ್ಲ. ಆವಾಗ ನೀವು ಕರ್ಮ ನೋಡಲೇಬೇಕು.
ನೀವೇನು ಮಾಡ್ತಿದ್ದೀರಿ ಅನ್ನೋ ಕಡೆ ಲಕ್ಷ್ಯ ಕೊಡಬೇಕು. ಸೊ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಸೆಲ್ಫ್ ಆಕ್ಸೆಪ್ಟೆನ್ಸ್, ಲೆಟ್ಟಿಂಗ್ ಗೋ, ಫರ್ಗ್ಯೂನೆಸ್, ಮೈಂಡ್ ಬಾಡಿ ಕನೆಕ್ಷನ್ ಅಂತ ನಿಮಗಿಲ್ಲೇ ಗೈಡೆನ್ಸ್ ಬಂದತ್ತೆ. ಮೆಸೇಜ್ ಫ್ರಮ್ ಯೂನಿವರ್ಸ್, ಅಬಂಡೆಂಟ್ ಮೈಂಡ್ಸೆಟ್ ಇಟ್ಕೊಳ್ರಿ ಅಂತ ಬಂದತ್ತೆ. ನೀವೇನದಿರಲ್ಲ ಅದನ್ನು ನೀವು ಒಪ್ಕೋಬೇಕು ಫಸ್ಟ್. ಸಣ್ಣ ಉದಾಹರಣೆ ಅಂದರೆ ನಾ ಬೆಳ್ಳಗದೀನಿ, ಕರಗದೀನಿ, ನಾ ಹಿಂಗದೀನಿ, ನಾನು ದೇವ್ರು ಹಿಂಗೆ ಹುಡ್ಸಿ ನಾ ಹಿಂಗೆ ಚಂದದೀನಿ. ಐ ಆಮ್ ಗುಡ್ ಇನಫ್, ಐ ಆಮ್ ಬ್ಯೂಟಿಫುಲ್, ಆಕ್ಸೆಪ್ಟ್ ಯುವರ್ ಸೆಲ್ಫ್. ನಾ ಬೆಳ್ಳಗಾಗಬೇಕು ಅನ್ನಕ್ಕೆ ಹೋಗಿ ಅದೇನೋ ಕ್ರೀಮ್ ಹಚ್ಕೊಂಡು ಏನೋ ಮಾಡ್ಕೊಂಡು ನಾ ಬೆಳ್ಳಗದೀನಿ, ಇನ್ನೊಂದು ಸ್ವಲ್ಪ ಬೆಳ್ಳಗಾಗಬೇಕು ಅಂತಂದು ಅದನ್ನು ಮೇಂಟೈನ್ ಮಾಡಬೇಕು ಅಂದು ಏನೇನೋ ಮಾಡ್ತೀವಿ. ಉದಾಹರಣೆ ಸಣ್ಣದು ಹೇಳ್ತದೇನೆ. ಹಂಗೆ ನೀವೇನು ಜೀವನದಾಗ ಏನದಿರಿ, ನಾ ಹಿಂಗದೀನಿ. ಎಸ್, ಇದು ನನ್ನ ವೀಕ್ನೆಸ್ಸು, ಇದು ನನ್ನ ಸ್ಟ್ರೆಂತ್. ಎರಡೂ ನಾವು ಒಪ್ಕೋಬೇಕಾಗತ್ತೆ ಈ ಜೀವನದಾಗ. ಬ್ಯಾಡಾಗಿದ್ದ ವಿಷಯಗಳನ್ನೆಲ್ಲನೂ ಪ್ರತಿ ಸಲ ಬರ್ತದೆ. ಇದು ಕಾರ್ಡ್ ಭಾಳ ಸಲ ಬರ್ತೈತೆ. ನಿಮ್ಮ ಜೀವನಕ್ಕೆ ನಿಮ್ಗೆ ಏನು ಸರ್ವ್ ಮಾಡೋಕತ್ತಿಲ್ಲ, ಅದರಿಂದ ನಿಮ್ಗೆ ಏನು ಒಳ್ಳೇದಾಗಕತ್ತಿಲ್ಲ ಅಂಥವು ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಪರಿಸ್ಥಿತಿಗಳಾಗಿರ್ಬೋದು, ಮಾತು ಕತೆ ಏನಿರ್ತಾವೆ ನೋಡ್ರಿ, ಎಲ್ಲನೂ ಬಿಟ್ಬಿಡ್ರಿ. ನಮ್ಮ ಜೀವನಕ್ಕೆ ಒಳ್ಳೇದು ಬೇಕು ಅಂದಾಗ ಹಳೇದನ್ನು ತೆಗೆದ್ರೆ ಆ ಪಾತ್ರೆಗೆ ಇನ್ನೊಂದು ಏನಾರು ಹಾಕ್ಬೋದು ಅಲ್ಲ. ನಮ್ಮ ಮನಸ್ಸು ಒಳಗೆ ನೋವು ಇಟ್ಕೊಂಡು, ಹೇಟ್ರೆಡ್ನೆಸ್ ಇಟ್ಕೊಂಡು, ಒಬ್ಬರ ಬಗ್ಗೆ ಜಲಸ್ ಇಟ್ಕೊಂಡಾಗ ಅಲ್ಲಿ ಪ್ರೀತಿ ಬಂದು ಹೆಂಗೆ ಕುಂದ್ರಕ್ಕೆ ಸಾಧ್ಯ? ಅವ್ನು ತೆಗೆದ್ರೆ ತಾನೇ ಅಲ್ಲಿ ಜಗ ಮಾಡಿಕೊಡ್ತೀನಿ. ಅದಕ್ಕೆ ಹಂಗೆ ಲೆಟ್ ಗೋ ಮಾಡೋದು ಕಲೀರಿ ಅಂತ ನಿಮ್ಗೆ ಹೇಳ್ತಿದ್ದಾರೆ. ಫರ್ಗ್ಯೂನೆಸ್ ಇಸ್ ಇಂಪಾರ್ಟೆಂಟ್. ಇಲ್ಲೇ ಮನಸ್ಸೊಳಗೆ ಯಾವುದಾದಂದ್ರೆ ಒಂದು ಗಡ್ಜಸ್ ಇಟ್ಕೊಬೇಡ್ರಿ. ಗಡ್ಜಸ್ ಅಂತಂದ್ರೆ ಒಂದು ಅಸಮಾಧಾನಗಳನ್ನ ಇಟ್ಕೊಬೇಡ್ರಿ. ಇನ್ನೊಬ್ರ ಮೇಲೆ ಇಟ್ಕೊಬೇಡ್ರಿ, ನಿಮ್ಮ ಮೇಲೆ ನೀವು ಇಟ್ಕೊಬೇಡ್ರಿ. ಫರ್ಗ್ಯೂ ಮಾಡಿರಿ, ಕ್ಷಮಿಸೋದು ಕಲೀರಿ ಫಸ್ಟ್. ಫರ್ಗ್ಯೂನೆಸ್ ಇಸ್ ಅ ಸ್ಟ್ರೆಂತ್. ಇಷ್ಟು ದಿನ ನನ್ನ ಟ್ಯಾಗ್ಲೈನ್ ವಾಟ್ಸಪ್ಪಿಂದ ಅದಾಯಿತು. ಯಾರ್ಯಾರು ಪರ್ಸ್ನಲಿ ಈಗ ಚೇಂಜ್ ಮಾಡಿ ನಾನು. ಫರ್ಗ್ಯೂನೆಸ್ ಇಸ್ ಅ ಸ್ಟ್ರೆಂತ್. ಒಬ್ರನ್ನ ಕ್ಷಮಿಸ್ಬೇಕಂದಾಗ ಭಾಳ ಸ್ಟ್ರೆಂತ್ ಇರಬೇಕು. ಅವ್ರು ತಪ್ಪು ಮಾಡ್ಯಾರ, ಅವ್ರಿಗೆ ನಮ್ಗೆ ನೋವು ಮಾಡ್ಯಾರ ಅಂದ್ರೂ ವಿ ಶುಡ್ ಲೆಟ್ ಗೋ ಮಾಡಿ ಅವ್ರನ್ನ ಕ್ಷಮಿಸ್ಬಿಡ್ಬೇಕು. ಅದ್ರ ನೀವು ಸಮಾಧಾನ, ಅವ್ರಿಗೂ ಸಮಾಧಾನ. ದ ಸೆನ್ಸ್ ಅದು ಕರ್ಮಗಳು, ಆಗೇನು ಕರ್ಮ ಬಂತಿಲ್ಲ. ಓಕೆ, ಮೈಂಡ್ ಬಾಡಿ ಕನೆಕ್ಷನ್ ಒಳಗೆ ಇರ್ರಿ. ಮೈಂಡ್ ಬಾಡಿ ಕನೆಕ್ಷನ್ ಅಂತಂದ್ರೆ ಮೈಂಡ್ ಅಂದರೆ ಬುದ್ಧಿ, ಬಾಡಿ ಅಂದ್ರೆ ನಾವು ಬುದ್ಧಿ ಏನೋ ಯೋಚನೆ ಮಾಡ್ತೈತಿ, ಅಥವಾ ನಮ್ಮ ಮೈಂಡ್ ಮನಸ್ಸು ಎರಡೂ. ಬಟ್ ನಮ್ಮದು ಕೃತಿಗಳಿರ್ತಾವಲ್ಲ, ನಾವು ಮಾಡ್ತಿರೋದು ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಲ್ಲ, ನಮ್ಮ ಬಾಡಿ ಏನಿರೋದಲ್ಲ ಅದಕ್ಕೆ ಅದು ಅದು ಇರಲ್ಲ, ಸೇಮ್ ಇರಲ್ಲ. ಮಾತಾಡೋದು ಒಂದು, ನೀವು ಮಾಡ್ತಿರೋದು ಒಂದು ಅಂತೀವಲ್ಲ, ಅದು ಎರಡೂ ಸಮ ಇರಲಿ ಅಂತ ನಿಮಗಿಲ್ಲಿ ಹೇಳ್ತಿದ್ದಾರೆ. 50, 43, 10 and 73 ನಿಮಗಿಲ್ಲಿ ಇಂಪಾರ್ಟೆಂಟ್ ಒಂದು ನಂಬರ್ಸು. 30 ನಂಬರ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅಬಂಡೆನ್ಸ್ ಮೈಂಡ್ಸೆಟ್ ಇಟ್ಕೊಳ್ರಿ ಅಂತ ನಿಮ್ಗೆ ಹೇಳ್ತಾರೆ. ಅಬಂಡೆನ್ಸ್ ಮೈಂಡ್ಸೆಟ್ ಅಂತಂದ್ರೆ ನನ್ನ ಜೀವನದಾಗ ನನಗೆ ಒಳ್ಳೆಯದನ್ನು ನಾನು ಯಾವಾಗಲೂ ಅಟ್ರಾಕ್ಟ್ ಮಾಡ್ತೀನಿ. ಕಷ್ಟ ಇರಲಿ, ಸುಖ ಇರಲಿ, ಹಿಂದೆ ಆಂಬುಲೆನ್ಸ್ ಶಬ್ದ ಕೇಳ್ತಿರಬಹುದು ನಿಮಗೆ. ಇಟ್ ಈಸ್ ಅ ಸಿಗ್ನಲ್. ಕಷ್ಟ ಇರ್ಬೋದು, ಸುಖ ಇರ್ಬೋದು, ಆರೋಗ್ಯ ಸಮಸ್ಯೆ ಏನೇ ಇರಲಿ, ಏನೇ ಬರಲಿ, ನಾ ಅದ್ರಾಗಿಂದ ನಂದು ಒಳ್ಳೇದೇ ಹುಡುಕ್ತೀನಿ. ಅದರಿಂದ ನನಗೇನೋ ಒಳ್ಳೇದಾಕತ್ತೀನಿ, ಏನೋ ಒಂದು ಪಾಠ ಕಲಿತೀನಿ, ಏನೋ ಒಂದು ಸಣ್ಣದು. ಈ ಮೈಂಡ್ಸೆಟ್ ಇಟ್ಕೋರಿ. ಬೇಜಾರಾಗಬೇಡ್ರಿ, ಕೂಗಬೇಡ್ರಿ ಅಂತ ನಿಮಗೆ ಹೇಳ್ತಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಅವೇಕನ್ ಟ್ಯಾರೋ ವಿತ್ ನಿಖಿತಾ. ದಿಸ್ ಇಸ್ ದ ಡೈಲಿ ಕನ್ನಡ ಟ್ಯಾರೋ ರೀಡಿಂಗ್. ಓಕೆ, ಪರ್ಸ್ನಲಿ ನಿಮಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿಕೊಳ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೆಟ್ಟಕ್ಕನೆ. ಅಲ್ಲಿವರೆಗೂ ನೀವು ಖುಷಿಯಾಗಿ ಹ್ಯಾಪಿಯಾಗಿ ಇರ್ರಿ. ಸೊ ಇದ್ರಾಗ ಯಾವ್ದು ಬೇಕಲ್ಲ ಅದನ್ನು ನೀವಿಲ್ಲೇ ಕ್ಲೇಮ್ ಮಾಡಿಕೊಳ್ರಿ. ಓಕೆ, ನಿಮ್ಮ ಜೀವನಕ್ಕೆ ಯಾವ್ದು ಸರಿ ಅನ್ನಿಸೋದು ಅದನ್ನು. ಓಕೆ, ನಾಳೆ ಮತ್ತು ಬೆಟ್ಟಾಗನ ಅಂತ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.